ಚಳ್ಳಕೆರೆಯಲ್ಲಿ ಷೇರು ಮಾರುಕಟ್ಟೆ ಶಿಕ್ಷಣ ಪಡೆಯಲು ತತ್ವ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ಸ್ಗೆ ಈಗಲೇ ಕರೆ ಮಾಡಿ 8431767686. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತತ್ವ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ನಿತಿನ್ ಜೈನ್. ಸೊ ಇವತ್ತು ನಾವು ನಿಫ್ಟಿ ವಿಶ್ಲೇಷಣೆ ಜೊತೆಗೆ FIDS ಆ್ಯಕ್ಟಿವಿಟಿನ ನೋಡ್ತೋಗೋಣ. ಅದಾದಮೇಲೆ ನಿಫ್ಟಿ 50ಯ ಪಿ ರೇಷಿಯೋ ಎಷ್ಟರಲ್ಲಿದೆ, ಅಫೋರ್ಡಬಲ್ ಆಗಿದೆಯಾ ಅಥವಾ ಜಾಸ್ತಿಯಲ್ಲಿದೆಯಾ ಅಂತ ನೋಡ್ತೋಗೋಣ. ಅದಾದಮೇಲೆ ಇನ್ನು ಬೇರೆ ಬೇರೆ ವಿಷಯನ ನಾವು ಮಾತಾಡ್ತಾ ಹೋಗೋಣ ಇವತ್ತು. ಸೊ ಮೊದಲನೇದಾಗಿ ನಿಫ್ಟಿ 50 ಚಾರ್ಟ್ನ ನೋಡೋದಕ್ಕಿಂತ ಮುಂಚೆ ನಾವು FIS ಮತ್ತು DIS ಆ್ಯಕ್ಟಿವಿಟಿನ ನಾವು ನೋಡ್ತಾ ಹೋಗೋಣ. ಸೊ ಇದು ನಾನು ಇಯರ್ಲಿ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಬಂದು ನಿಮಗೆ ಅರೌಂಡ್ 2021ರಿಂದ 2026ವರೆಗೂ ಅಟ್ ಪ್ರೆಸೆಂಟ್ ನಾವು ನೋಡೋದಾದರೆ, ಸೊ ನಿಮ್ಗೆ FIS ಬಂದು ನೆಟ್ ಸೆಲ್ಲರ್ ಆಗಿದ್ದಾರೆ. ಸೊ 2021ರಿಂದ ನಮ್ಮ ಮಾರ್ಕೆಟು ಫುಲ್ಲು ಅಪ್ ಟ್ರೆಂಡೇ ಹೋಯ್ತು. ಆದರೂ ಸಮೇತ FIS ನೆಟ್ ಸೆಲ್ಲರ್ಸ್, ಆದರೆ DIS ನೆಟ್ ಬೈಯರ್ಸ್. ಸೊ ಇದರಲ್ಲಿ ನಾವು ಅಬ್ಸರ್ವ್ ಮಾಡೋ ವಿಷಯ ಏನು ಅಂತ ಅಂದರೆ, ಸೊ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ 2019-20 ಮಾರ್ಕೆಟ್ ಬಿತ್ತು ಅಲ್ವಾ? ಸೊ ಒಂದೇ ನಿಮಿಷ, ಸ್ವಲ್ಪ ಸ್ಕ್ರೀನ್ ಅಪ್ ಮಾಡ್ತೇನೆ. ಹಾಂ, ನೀವಿಲ್ಲಿ ನೋಡೋದಾದರೆ 2019 ಮತ್ತು 2020 ಮಾರ್ಕೆಟು 40% ಕರೆಕ್ಷನ್ ಆಗಿತ್ತು. ಆದರೆ ಅವಾಗ FIS ನೆಟ್ ಬೈಯರ್ಸ್, ಆದರೆ ನಮ್ಮ DIS 1 ವರ್ಷ ನೆಟ್ ಬೈಯರ್ಸ್ ಆಗಿದ್ರು, ಇನ್ನೊಂದು ವರ್ಷ ನೆಟ್ ಸೆಲ್ಲರ್ಸ್ ಆಗಿದ್ರು. ಆದರೆ FIS 2 ವರ್ಷನೂ ನಮಗೆ ನೆಟ್ ಬೈಯರ್ಸ್ ಆಗಿದ್ರು. ಸೊ ಅದಾದಮೇಲೆ 2020 ಆದಮೇಲಿಂದ ಮಾರ್ಕೆಟು ಮೇಲೆ ಹೋಗೋಕೆ ಸ್ಟಾರ್ಟ್ ಆಯಿತು. ಸೊ ಯಾವಾಗ ಮಾರ್ಕೆಟ್ ಮೇಲೆ ಹೋಗೋಕೆ ಸ್ಟಾರ್ಟ್ ಆಯಿತು, FIS ನೆಟ್ ಸೆಲ್ಲರ್ಸ್ ಆದರು, ನಮ್ಮ DIS ನೆಟ್ ಬೈಯರ್ಸ್ ಆಗಿದ್ದಾರೆ. ಸೊ ನಮ್ಮ ದೇಶದ ದುಡ್ಡು ಮಾತ್ರನೇ ನಮ್ಮ ದೇಶದಲ್ಲಿ ಹರಿದಾಡ್ತಿದೆ. ಸೊ ನಮ್ಮ ದುಡ್ಡಿಂದ ಮಾತ್ರನೇ ನಾವು ಮಾರ್ಕೆಟ್ನ ಮೇಲ್ಗಡೆ ತಗೊಂಡೋಗಿರೋದು. ಸೊ ಬೇರೆ ದೇಶದಿಂದ ನಮಗೆ ಯಾವುದೇ ಅಮೌಂಟ್ ಬಂದಿಲ್ಲ. ಬೇರೆ ದೇಶದವರು ಅಂದರೆ FIS ಅವರು ನಮ್ಮ ದೇಶದಲ್ಲಿರೋ ದುಡ್ಡನ್ನ ಎಲ್ಲ ಆದಷ್ಟು ಹೊರಗಡೆ ತಗೊಂಡು ಹೋಗ್ತಾನೆ ಇದ್ದಾರೆ. ಸೊ ಅದು ಯಾವಾಗಿಂದ ಅಂದರೆ 2021ರಿಂದನೂ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ 2021ರಿಂದ 2024ವರೆಗೂ ಒಂದು ಒಳ್ಳೆ ಬಿಗ್ ರ್ಯಾಲಿನ ನಾವು ನೋಡಿದ್ದೀವಿ. ಆದರೂ ಸಮೇತ FIS ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂತ ಅಂದರೆ, ಮಾರ್ಕೆಟು ಮೇಲ್ಗಡೆ ಹೋಗಿದೆ, 2024ವರೆಗೂ ಮೇಲ್ಗಡೆನೂ ಹೋಗಿದೆ. ಆದರೆ FIS ಅವರು ನಮಗೊಂದು ಬಿಸ್ಕೆಟ್ ಹಾಕಿದ್ದಾರೆ. ಸೊ ನಮ್ಮ ದುಡ್ಡನ್ನ ಅವರು ತಗೊಂಡು ಬೇರೆ ಕಂಟ್ರಿಗೆ ತಗೊಂಡು ಹೋಗ್ತಿದ್ದಾರೆ ಅಂತ ಇದೊಂದು ಅರ್ಥ. ಸೊ ಇದೊಂದು ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಇದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಎಲ್ಲರೂ ರಿಟರ್ನ್ ತೆಗೆದಿದ್ದಾರೆ, ಸೊ ಅದೆಲ್ಲ ಓಕೆ. ಆದರೆ FIS ಅಷ್ಟೆಲ್ಲ ಮಾರ್ಕೆಟ್ ಮೇಲ್ಗಡೆ ಹೋದರೂ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಹೊರತು ನೆಟ್ ಬೈಯರ್ಸ್ ಆಗಿಲ್ಲ. ಮಧ್ಯದಲ್ಲಿ ಎಲ್ಲೆಲ್ಲೋ ಒಂದು ಬಿಸ್ಕೆಟ್ ಆಗಿರ್ಬೋದು, ಆದರೆ ಓವರ್ ಆಲ್ ನೀವು ಇಯರ್ಲಿ ಪ್ರಕಾರ ನೋಡೋದಾದರೆ ಅವ್ರು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಅಂದರೆ ನಮ್ಮ ದೇಶದ ದುಡ್ಡು ಹೊರಗಡೆ ಹೋಗ್ತಿದೆ ಅಂತ ಅರ್ಥ. ಸೊ ನಮ್ಮ ದೇಶದ ದುಡ್ಡು ಹೊರಗಡೆ ಹೋಗ್ತಿದೆ ಅಂತಂದರೆ, ಸೊ ಅದು ನಮಗೆ ಒಂದು ಒಳ್ಳೆ ಸಂಕೇತ ಅಲ್ಲ ಅಂತ. ಸೊ ನೀವಿದು ರುಪಿನ ಬೇಕಾದ್ರೂ ನೋಡ್ಬೋದು ನೀವು. ಸೊ ನಾವು ರುಪಿನ ನೋಡೋದಾದರೆ, ಸೊ ಇದೇನಿದೆ, ಇದು 2021, ಇದು ಪ್ರೆಸೆಂಟು. ಸೊ 2021ರಿಂದ ಇವಾಗಲೂವರೆಗೂ ರುಪಿ ವೀಕ್ ಆಗ್ತಾನೆ ಇದೆ USD ಮುಂದೆ. USD ಸ್ಟ್ರಾಂಗ್ ಆಗ್ತಾನೆ ಇದೆ. ಇದಕ್ಕೆ ಕಾರಣ ಏನು ಅಂದರೆ, FIS 2021ರಿಂದನೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟಿಂದ ಅವರು ದುಡ್ಡನ್ನ ತಗೊಂಡು ಹೋಗ್ತಿದ್ದಾರೆ. ಸೊ ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ಸೊ ಯಾವಾಗ ನಮ್ಮ ಇಂಡಿಯನ್ ದುಡ್ಡು, ಸೊ ಅಂದರೆ FIS ಯಾವಾಗ ಇಲ್ಲಿ ಸೆಲ್ ಮಾಡ್ತಾರೋ, ಸೊ ಅವಾಗ ಅವ್ರಿಗೆ ಏನೋ ರುಪಿ ಸಿಗುತ್ತೆ ಅವರು ಇಲ್ಲಿ ಸೆಲ್ ಮಾಡಿದಾಗ.
ಸೊ ಆ ರುಪೀಸ್ನ ಅವರು ಹೊರಗಡೆ ತಗೊಂಡೋಗಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ರುಪೀಸ್ನ ಸೆಲ್ ಮಾಡ್ತಾರೆ. ರುಪೀಸ್ನ ಸೆಲ್ ಮಾಡಿ ಯು ಎಸ್ ಡಿ ಸಾರಿ ಯು ಎಸ್ ಡಿ ಡಾಲರ್ನ ಅವರು ಪರ್ಚೇಸ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ರುಪಿ ವೀಕ್ ಆಗುತ್ತೆ, ಯು ಎಸ್ ಡಿ ಸ್ಟ್ರಾಂಗ್ ಆಗುತ್ತೆ. ಸೊ 2021ರಿಂದನೂ ಇದೇ ಘಟನೆನೇ ಆಗ್ತಾ ಇರೋದು. ಸೊ ಇದು ತುಂಬ ಜನ ಅಬ್ಸರ್ವ್ ಮಾಡ್ತಿರಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಕಸರ್ನ ಫಾಲೋ ಮಾಡಿದ್ರೆ, ಸೊ 2021ರಲ್ಲಿ ನಮ್ಮ ರುಪಿ ಬಂದ್ಬಿಟ್ಟು 72 ರೂಪಾಯಿ ಇತ್ತು, ಆದರೆ ಇವಾಗ 92 ರೂಪಾಯಿ ಆಗಿದೆ. ಸೊ ವಾಟ್ ಈಸ್ ದ ರೀಸನ್ ಅಂತ ನೀವು ನೋಡೋದಾದರೆ, FIIs ಮಾಡ್ತಿರೋ ಸೆಲ್ಲಿಂಗ್. ಸೊ ಇವ್ರು ಎಲ್ಲಿವರೆಗೂ ಸೆಲ್ಲಿಂಗ್ ಕಂಟಿನ್ಯೂ ಮಾಡ್ತಿರ್ತಾರೋ ಅಲ್ಲಿವರೆಗೂ ನಮ್ಮ ರುಪಿ ವೀಕ್ ಆಗ್ತಾನೆ ಬರುತ್ತೆ. ಸೊ DIs ಆದಷ್ಟು ದುಡ್ಡನ್ನ ಪಂಪ್ ಮಾಡ್ತಿದ್ದಾರೆ. ಸೊ ಇವ್ರು ಎಲ್ಲಿವರೆಗೂ ಪಂಪ್ ಮಾಡ್ಬೋದು ಅಂತಂದರೆ, ಎಲ್ಲಿವರೆಗೂ ನಾವು SIPನ ಕಂಟಿನ್ಯೂ ಮಾಡ್ತಿರ್ತೀವೋ ಅಲ್ಲಿವರೆಗೂ ಮಾತ್ರ ಇವರು ಮಾರ್ಕೆಟ್ಗೆ ಅಮೌಂಟ್ನ ಪಂಪ್ ಮಾಡೋಕ್ಕೆ ಸಾಧ್ಯ. ಸೊ ಅಕಸ್ಮಾತ್ ನಾವು ಏನಾದ್ರು SIP ನಿಲ್ಲಿಸಿದ್ವಿ ಅಂದರೆ ಈ ಒಂದು ಅಮೌಂಟು ಕೂಡ ಇಲ್ಲಿ ಬರೋದಿಲ್ಲ. ಸೊ ಆವಾಗ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಇನ್ನೂ ಕುಸಿತ ಕಾಣೋ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಮಾರ್ಕೆಟ್ ಯಾವಾಗ FIIsಗೆ ಅಟ್ರಾಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾವು ಕಾದು ನೋಡಬೇಕು. ಸೊ ಇವಾಗ ಮಾರ್ಕೆಟ್ ಕರೆಕ್ಷನ್ ಆಗಿದೆ ಒಂದು 15%. ಸೊ ಸ್ಟಿಲ್ FIIsಗೆ ಇನ್ನೂ ಅದು ಅಟ್ರಾಕ್ಟಿವ್ ಆಗಿಲ್ಲ. ಸೊ ನೀವು ನಿಫ್ಟಿ 50ದು ಮೀಡಿಯಂ PE ನೋಡೋದಾದರೆ, ಸೊ ನಿಫ್ಟಿ 50ಯ ಮೀಡಿಯಂ PE ಬಂದು 23. ಆದರೆ ಇವಾಗ ಅಟ್ ಪ್ರೆಸೆಂಟ್ ನಿಫ್ಟಿ 50 ಇರೋದು ಅರೌಂಡ್ 20, ಎಕ್ಸಾಕ್ಟ್ 20 ಆಗಲಿದೆ. ಸೊ ಅಂದರೆ ಮೀಡಿಯಂ PEಗಿಂತನೂ ಇವಾಗ ಕಮ್ಮಿ PEಲಿ ಟ್ರೇಡ್ ಆಗ್ತಿದೆ. ಸೊ ಸ್ಟಿಲ್ FIIsಗೆ ನಮ್ಮ ಮಾರ್ಕೆಟ್ ಅಟ್ರಾಕ್ಟ್ ಆಗ್ತಿಲ್ಲ. ಸೊ ಸ್ಟಿಲ್ 2026 ಇದೊಂದೇ ವರ್ಷದಲ್ಲೇ 1,88,000 ಕೋಟಿನವರು ಮಾರಿದ್ದಾರೆ. ಸೊ ಸ್ಟಿಲ್ ಇನ್ನೂ ಇದು ಏಪ್ರಿಲ್ ತಿಂಗಳು, ಇನ್ನೂ ಸುಮಾರು ತಿಂಗಳಿದೆ. ಸೊ ಈ ಒಂದು ಸ್ಟಾರ್ಟಿಂಗ್ ಇದರಲ್ಲೇ ಅವರು ಸ್ಟಾರ್ಟಿಂಗ್ ಒಂದು 3-4 ತಿಂಗಳಲ್ಲೇ ಇಷ್ಟೊಂದು ಅಮೌಂಟ್ನ ಮಾರಿದ್ದಾರೆ ಅಂದರೆ, ಸೊ ಈ ಒಂದು 3 ಲಕ್ಷನ ಕೂಡ ಅವರು ದಾಟೋ ಸಾಧ್ಯತೆ ಇರುತ್ತೆ. 3 ಲಕ್ಷ ಕೋಟಿಗಿಂತನೂ ಹೆಚ್ಚು ಈ ಒಂದು ವರ್ಷ ಅವರು ತಗೊಂಡೋಗೋ ಸಾಧ್ಯತೆ ಇರುತ್ತೆ. ಸೊ ನಮ್ಮ ರುಪಿ ಇವಾಗ ಇನ್ನೂ ವೀಕ್ ಆದರೂ ಆಗ್ಬೋದು. ಇಲ್ಲ ಅಂದರೆ ಅಕಸ್ಮಾತ್ ಆಯಿಲ್ ಪ್ರೈಸ್ ಎಲ್ಲ ಕಮ್ಮಿಯಾಗಿ ಸೊ ಏನೋ ಒಂದು ಇದಾದರೂ ಸಮೇತ RBI ಅವ್ರು ಏನಾದರೂ ಒಂದು ಇದನ್ನು ತಗೊಂಡ್ರೆ ಸಮೇತ ರುಪಿನ ಸ್ಟ್ರಾಂಗ್ ಸ್ವಲ್ಪ ಮಾಡ್ಬೋದು, ಆದರೆ ಆ ಲೆವೆಲ್ಗೆಲ್ಲ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇಲ್ಲ. ಸೊ ಸ್ಟಿಲ್ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ನೆಕ್ಸ್ಟ್ ನಾವು ಚಾರ್ಟ್ನ ನೋಡೋದಾದರೆ, ಸೊ ಚಾರ್ಟ್ ಏನು ಕಂಟಿನ್ಯೂಸ್ ಮಾರ್ಕೆಟ್ ಬೀಳ್ತಾ ಬಂದಿದೆ ಇಲ್ಲಿಂದ. ಯಾವಾಗ ಫೆಬ್ರವರಿ ತಿಂಗಳಿಂದನೂ ಕಂಟಿನ್ಯೂಸ್ ಮಾರ್ಕೆಟ್ ಬೀಳ್ತಾ ಬಂದಿದೆ. ಸೊ ಒಂದು ಸ್ವಲ್ಪ ನಾವು ಝೂಮ್ ಮಾಡಿ ನೋಡಿದ್ವಿ ಅಂದರೆ, ಸೊ ಕಂಟಿನ್ಯೂಸ್ ಮಾರ್ಕೆಟ್ ಏನು ಬೀಳ್ತಾ ಬಂತು, ಕಂಟಿನ್ಯೂಸ್ ಇಲ್ಲಿ RSIನ ನೋಡಿ. ಸೊ ಇಲ್ಲಿ RSIನ ನೋಡಿ, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬೀಳ್ತಾ ಬಂತು. ಆದರೆ ಇವಾಗ ಅಟ್ ಪ್ರೆಸೆಂಟ್ ನಾವು ನೋಡೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆದಾಗ ಇದು ಬಂದು RSIಯಲ್ಲಿ ಲೋ ಫಾರ್ಮ್ ಆಯಿತು. ಅದೇ ಈ ರೆಡ್ ಕ್ಯಾಂಡ್ಲು ಇಲ್ಲಿಗಿಂತನೂ ಡೌನ್ ಬಂತು, ಆದರೆ RSI ಇಲ್ಲಿಗಿಂತನೂ ಮೇಲೋಯ್ತು. ಸೊ ನೆಕ್ಸ್ಟು ಈ ಒಂದು ರೆಡ್ ಕ್ಯಾಂಡ್ಲು ಇಲ್ಲಿಗಿಂತನೂ ಡೌನ್ ಬಂತು, ಆದರೆ RSI ಇಲ್ಲಿಗಿಂತನೂ ಮೇಲೋಯ್ತು. ಸೊ ಇದೇನು ನಮಗೆ ಒಂದು ಇಂಡಿಕೇಶನ್ ಕೊಡ್ತಿದೆ ಅಂದರೆ ಡೈವರ್ಜೆನ್ಸ್ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ನಮಗೆ ಏನು ಇವಾಗ ಇಷ್ಟು ಫಾಲ್ ಆಯ್ತಾ ಮಾರ್ಕೆಟು, ಈ ಒಂದು ಫಾಲಿನ ಕರೆಕ್ಷನ್ ಆಗೋ ಸಾಧ್ಯತೆ ನಮಗೆ ಕಾಣಿಸ್ತಿದೆ ಅಂತ ಇಲ್ಲಿ ಇಂಡಿಕೇಶನ್ ಕೊಡ್ತಾ ಇದೆ ಅಷ್ಟೇ RSI. ಏನಕ್ಕೆ ಇಲ್ಲಿಂದ ಇಲ್ಲಿಗೆ ಫಾಲೆ, ನೀವಿಷ್ಟು ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಡೌನ್ ಆಗಿದೆ, ಆದರೆ RSI ಇಲ್ಲಿಂದ ಇಲ್ಲಿಗೆ ಮೇಲ್ ಬಂದಿದೆ. ಸೊ ಇದೊಂದು ನಮಗೆ ಅರ್ಲಿ ಇಂಡಿಕೇಶನ್. ಸೊ ಡೈವರ್ಜೆನ್ಸ್ ಸ್ಟಾರ್ಟ್ ಆಗ್ತಿದೆ RSIಯಲ್ಲಿ ಅಂತಂದರೆ, ಸೊ ಏನು ಈ ಒಂದು ಫಾಲ್ ಆಯಿತೋ ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ, ಒಂದು ಕರೆಕ್ಷನ್ ಆಗೋ ಸಾಧ್ಯತೆ ಇದೆ ಅಂತ ನಮಗೆ ಇಲ್ಲಿ ಅರ್ಥ ಆಯಿತು.
ಸೊ ಅದಾದಮೇಲೆ ಇದರ ಕನ್ಫರ್ಮೇಷನ್ ಯಾವಾಗ ನಮಗೆ ಸಿಗುತ್ತೆ ಅಂದರೆ ಇದು TS KS ಒಳಗಡೆ ಎಂಟ್ರ್ ಆಗಬೇಕು. ಸೊ TS ಹತ್ತತ್ರ ಇನ್ನೇನಿದೆ, ಸೊ KS ಇಲ್ಲಿದೆ. ಸೊ ಯಾವಾಗ ಮಾರ್ಕೆಟ್ TS KS ಒಳಗಡೆ ಹೋಗುತ್ತೋ ನಮಗೆ ಅವಾಗ ಪಕ್ಕ ಕನ್ಫರ್ಮೇಷನ್ ಸಿಕ್ಕದಂಗೆ. ಸೊ ಏನು ಈ ಒಂದು ಫಾಲ್ ಆಯಿತೋ ಇಲ್ಲಿ ಒಂದು ಕರೆಕ್ಷನ್ ಆಗ್ತಾ ಇದೆ ಅಂತ ಅರ್ಥ. ಹಾಗಂತ ಇವಾಗ ಯಾರು ಟ್ರೇಡ್ ತಗೊಳಕ್ಕೆ ಹೋಗ್ಬೇಡಿ. ಇದೇನಿದ್ರು ಜಸ್ಟ್ ಅನಾಲಿಸಿಸ್ ಅಷ್ಟೇ, ಯಾವುದೇ ಸ್ಟಾಕಿನ ಬೈ ಸೆಲ್ಲು ರೆಕಮೆಂಡೇಶನ್ ಅಲ್ಲ, ಅಥವಾ ನೀವು ಟ್ರೇಡಿಂಗ್ ಮಾಡೋ ರೆಕಮೆಂಡೇಶನ್ ಅಲ್ಲ. ಸೊ ಇದೊಂದು ಜಸ್ಟ್ ಎಜುಕೇಷನ್ ಪರ್ಪಸ್ಗೆ ನೀವು ಇದನ್ನು ಯೂಸ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಈ ಕರೆಕ್ಷನ್ ಆದಮೇಲೆ ಎಲ್ಲಿವರೆಗೂ ಹೋಗುತ್ತೆ, ಸೊ ಅದಾದಮೇಲೆ ನೆಕ್ಸ್ಟ್ ಮಾರ್ಕೆಟಿನ ಮೂವ್ಮೆಂಟ್ ಏನು ಅಂತ ನಾವು ಮುಂದಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.